ಹಾಯ್ ಗುರು, ಎಲ್ರಿಗೂ ನಮಸ್ತೆ. ನಿಮ್ಮ ಮೊಬೈಲ್ ಸ್ಟೋರೇಜ್ ಏನಾದರೂ ಫುಲ್ ಆಗಿದೆಯಾ? ಹಾಗಿದ್ರೆ ಈ ಒಂದು ಸಿಂಪಲ್ ಟ್ರಿಕ್ನ ಯೂಸ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ಸ್ಟೋರೇಜ್ನ ಕಡಿಮೆ ಮಾಡ್ಬೋದು. ಅದು ಹೇಗಂತ ಹೇಳ್ತೀನಿ ಬನ್ನಿ. ಈ ಮಾಹಿತಿನ ಹೇಳೋಕ್ಕೂ ಮುಂಚೆ ನಮ್ಮ ಅಕೌಂಟ್ಗೆ ಫಾಲೋ ಆಗಿ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಆ್ಯಪ್ನ ನೀವು ಯೂಸ್ ಮಾಡಿರ್ತೀರಲ್ವಾ, ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯಾವುದಾದ್ರೂ ಒಂದು ಆ್ಯಪ್ನ ಯೂಸ್ ಮಾಡಿರ್ತೀರಾ, ಅದು ಬ್ಯಾಕ್ಗ್ರೌಂಡ್ ಡಾಟಾ ಫುಲ್ಲು ರನ್ ಆಗಿರುತ್ತೆ. ಹಾಗಾಗಿ ನೀವು ಬ್ಯಾಕ್ಗ್ರೌಂಡ್ ಡಾಟಾನ ರಿಮೂವ್ ಮಾಡಿಬಿಟ್ರೆ ಸಾಕು, ಆಲ್ಮೋಸ್ಟ್ ಸ್ಟೋರೇಜ್ ಎಲ್ಲ ಕಡಿಮೆ ಆಗುತ್ತೆ. ಹೇಗೆ ಕಡಿಮೆ ಮಾಡೋದು ಸ್ಟೋರೇಜ್ ಅಂತ ಹೇಳ್ತೀನಿ ಬನ್ನಿ. ಇಲ್ಲಿ ಇನ್ಸ್ಟಾಗ್ರಾಮ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ನ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ಆ್ಯಪ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಆ್ಯಪ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಟೋರೇಜ್ ಯೂಸೇಜ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕ್ಲಿಯರ್ ಡಾಟಾ ಅಂತ ಇರುತ್ತೆ. ಕ್ಲಿಯರ್ ಡಾಟಾನ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಕ್ಲಿಯರ್ ಕ್ಯಾಚ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನಾನು 141 MB ಯೂಸ್ ಮಾಡಿದ್ದೀನಿ. ನಾನು ಕ್ಲಿಯರ್ ಕ್ಯಾಚ್ ಕೊಡ್ತೀನಿ. ಆಲ್ಮೋಸ್ಟ್ ಸ್ಟೋರೇಜ್ ನನಗೆ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಈ ಎಲ್ಲ ಆ್ಯಪ್ಗಳನ್ನು ನೀವು ಒಂದ್ಸರಿ ಚೆಕ್ ಮಾಡಿಕೊಂಡು ಕ್ಲಿಯರ್ ಕ್ಯಾಚ್ನ ಕೊಟ್ಕೊಂತ ಬನ್ನಿ. ಆಲ್ಮೋಸ್ಟ್ ಸ್ಟೋರೇಜ್ ಕಡಿಮೆ ಆಗುತ್ತೆ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ, ನಮ್ಮ ಅಕೌಂಟ್ನ ಫಾಲೋ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ.